ಜನರೇಷನ್ ರೂಟನ್ನು ಸೆಳೆದಂತಹ ರಾಜಕಾರಣಿಗಳ ಕಸರತ್ತು. ರ್ಯಾಲಿಗಳು ಅಥವಾ ಟಿವಿ ಚರ್ಚೆಗಳಿಂದ ಪೊಲಿಟಿಕಲ್ ಪಾರ್ಟಿಗಳೀಗ ದೂರ ಆಗಿದೆ. ರಾಜಕಾರಣಿಗಳು ರೈಟ್ ನಾವೀಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಮೀಮ್ಸ್ಗಳ ಹತ್ರ ತಮ್ಮ ಕಾನ್ಸಂಟ್ರೇಷನ್ನ ಕೊಡ್ತಾ ಇದ್ದಾರೆ. ಕ್ಯಾಂಪಸ್ ನೆಟ್ವರ್ಕ್ಗಳ ಮೂಲಕವೇ ಧ್ವನಿ ಎತ್ತೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಜಕಾರಣಿಗಳು. ಯುವ ಜನತೆಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಬಿಜೆಪಿ, ಕಾಂಗ್ರೆಸ್ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ಪೊಲಿಟಿಷಿಯನ್ಸ್ಗಳು ತಾವು ಮಾಡುವಂತಹ ಕೆಲಸವನ್ನು ಜನರಿಗೆ ತಲುಪಿಸಬೇಕು ಅಂತಂದರೆ ಜೋರಾದ ಮೈಕ್ ಸೆಟ್ಗಳನ್ನು ಹಾಕ್ಕೊಂಡು ಅರ್ಚಾಡಿ ಕೂಗಾಡಿ ಗಂಟೆಗಟ್ಟಲೆ ಭಾಷಣ ಮಾಡ್ತಾಯಿದ್ರು. ಇಲ್ದಿದ್ರೆ ಯಾವುದಾದ್ರೂ ಟಿ ವಿ ಚಾನಲ್ಸ್ಗಳಿಗೆ ಬಂದು ಡಿಬೇಟ್ನಲ್ಲಿ ಕೂತ್ಕೊಂಡು ತಮ್ಮ ನಿಲುವುಗಳನ್ನು ಹೇಳ್ಕೊಳ್ತಾ ಇದ್ರು, ತಮ್ಮ ಪ್ರಣಾಳಿಕೆಯನ್ನು ಜನಗಳಿಗೆ ಹೇಳ್ಕೊಳ್ತಾ ಇದ್ರು. ಬಟ್ ಆಫ್ಟರ್ ದಿಸ್ ಜೆನ್ಜಿ ಹೋರಾಟ, ಈ ಜೆನ್ಜಿಗಳ ಹೋರಾಟ ಆದಮೇಲೆ ಎಲ್ಲ ರಾಜಕಾರಣಿಗಳು ಈ ಸೋಷಿಯಲ್ ಮೀಡಿಯಾದ ಹತ್ರ ಒಂದು ಸ್ವಲ್ಪ ವಾಲಿದ್ದಾರೆ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಯವರನ್ನು ಹಿಡ್ಕೊಂಡು, ನರೇಂದ್ರ ಮೋದಿಯವರನ್ನು ಒಳಗೊಂಡು. ಯಾಕೆಂತಂದರೆ ಜೆನ್ಜಿ ಹೋರಾಟ ಆದಮೇಲೆ ನರೇಂದ್ರ ಮೋದಿಯವರು ಹೆಂಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಮಾತನಾಡಿದರು, ಆ ವಿಡಿಯೋ ಎಷ್ಟರ ಮಟ್ಟಿಗೆ ವೈರಲ್ ಆಯಿತು. ಸೋಷಿಯಲ್ ಮೀಡಿಯಾವನ್ನು ಪೊಲಿಟಿಕಲಿ ನಾವು ಕ್ಯಾಂಪೇನ್ ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಳ್ಬಹುದು ಅಥವಾ ಕ್ಯಾಂಪೇನ್ ವೇದಿಕೆಯನ್ನಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ತೋರಿಸ್ಕೊಟ್ರು. ಸೊ ಆ ನಿಟ್ಟಿನಲ್ಲಿ ಅದೇ ದಾರಿಯಲ್ಲಿ ಯುವಜನರನ್ನು ತಲುಪೋದಕ್ಕೆ ಎಲ್ಲ ರಾಜಕಾರಣಿಗಳು ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಟಿ ವಿ ಚರ್ಚೆಗಳು, ರ್ಯಾಲಿಗಳು, ದೊಡ್ಡ ದೊಡ್ಡ ಗೋಷ್ಠಿಗಳು ಅದನ್ನೆಲ್ಲ ಕೈಬಿಟ್ಟು ಈಗ ಇನ್ಸ್ಟಾಗ್ರಾಮಿಗೆ, ಫೇಸ್ಬುಕ್ಕಿಗೆ, ಯೂಟ್ಯೂಬಿಗೆ, ಮೀಮ್ಸ್ಗಳ ಹತ್ರ ಪೊಲಿಟಿಷಿಯನ್ಸ್ಗಳು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಅಟ್ರಾಕ್ಟಿಂಗ್ ಯಂಗ್ ಪೀಪಲ್, ಯಂಗ್ ಜನರೇಷನ್ ಪೀಪಲ್ ಆಫ್ ಭಾರತದ ಯುವಜನರನ್ನು ಸೆಳೆಯೋದಕ್ಕೆ. ಆ್ಯಂಡ್ ಜೆನ್ಸಿಗಳು ಯಾಕೆ ಇಷ್ಟು ಮುಖ್ಯ ಆಗಿದ್ದಾರೆ, ಅದರಲ್ಲೂ ಎಸ್ಪೆಷಲಿ ಪೊಲಿಟಿಷಿಯನ್ಸ್ಗೆ ಅನ್ನುವಂತಹ ಡೀಟೇಲ್ಸ್ಗಳನ್ನು ನೋಡ್ಕೊಂಬರೋಣ. ವೈ ಜೆನ್ಜೀಸ್ ಆರ್ ಇಂಪಾರ್ಟೆಂಟ್, ಯಾಕೆ ಜೆನ್ಜಿಗಳು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. 2029 ಲೋಕಸಭಾ ಚುನಾವಣೆಗೆ ಕೈ ಕಮಲ ಪಡೆಗಳ ಸಿದ್ಧತೆ ಅನ್ನುವಂಥದ್ದಾಗ್ತಾ ಇದೆ. 2029 ಹೊತ್ತಿಗೆ ದೇಶದಲ್ಲಿ ಜೆನ್ಜಿ ಜನಸಂಖ್ಯೆ ಹೆಚ್ಚಾಗುತ್ತೆ. ಸರಿಸುಮಾರು 38 ಕೋಟಿಗೆ ಜೆನ್ಜಿಗಳ ಸಂಖ್ಯೆ ತಲುಪುವಂತಹ ನಿರೀಕ್ಷೆ ಇದೆ. ಇದು ದೇಶದ ಅತಿ ದೊಡ್ಡ ವಯಸ್ಕ ಮತದಾರರ ಗುಂಪಾಗಲಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅದೇ ಕಾರಣಕ್ಕೆ ಜೆನ್ಜಿಗಳನ್ನು ಸೆಳೆಯೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಈಗ ತಯಾರಿಯನ್ನು ನಡೆಸಿಕೊಂಡಿದೆ. ಮೇಜರ್ ರೀಸನ್ ಏನು ಅಂತಂದರೆ ಮುಂಬರುವಂತಹ ಜನರಲ್ ಎಲೆಕ್ಷನ್ಸ್ 2029 ಲೋಕಸಭಾ ಚುನಾವಣೆಗೆ ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿ ಮತ್ತು ಬೇರೆ ಬೇರೆ ಪಾರ್ಟಿಗಳು, ನಾನು ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಹೇಳಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಜೆನ್ಸಿಗಳ ಮತವನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಅಂದರೆ ಇವತ್ತಿಗೆ ಒಬ್ಬ ಹುಡುಗನಿಗೆ 15 ವರ್ಷ ವಯಸ್ಸು ಅಂತಂದರೆ ಇನ್ನೂ 3 ವರ್ಷ ಆದಮೇಲೆ, ಇನ್ನೂ ಆಫ್ಟರ್ 3 ಇಯರ್ಸ್, ಇನ್ನೂ 3 ವರ್ಷ ಆದಮೇಲೆ ಅವನಿಗೆ 18 ಆಗುತ್ತೆ. ಅವನಿಗೆ 18 ಆದಮೇಲೆ ಅವನಿಗೆ ವೋಟರ್ ಐ ಡಿ ಅನ್ನುವಂಥದ್ದು ಬರುತ್ತೆ. ಮತ್ತು ಈಗಿರ್ತಕ್ಕಂಥವ್ರು ಯಾರ್ಯಾರಿಗೆ ವೋಟರ್ ಐ ಡಿ ಅನ್ನುವಂಥದ್ದಿಲ್ವೋ, ದೇ ಆರ್ ಜೆನ್ಸಿಸ್ ಬಟ್ ದೇ ಡೋಂಟ್ ಹ್ಯಾವ್ ಅ ವೋಟರ್ ಐ ಡಿ. 1 ವರ್ಷ ಆದಮೇಲೆ ವೋಟರ್ ಐ ಡಿ ಬರ್ಬೋದು. ಅಂದರೆ ಈಗ ಒಬ್ಬ 17 ವರ್ಷದ ಹುಡುಗ ಇದ್ದಾನೆ, ಅವನಿಗೆ ಮುಂದಿನ ವರ್ಷಕ್ಕೆ 18 ಆಗುತ್ತೆ. ಹೀಗೆ ಹತ್ರ ಎಲ್ಲಿವರೆಗೂ ತಲುಪುತ್ತೆ ಈ ಜೆನ್ಜಿಗಳ ಸಂಖ್ಯೆ ಅಂತಂದರೆ 38 ಕೋಟಿವರೆಗೂ ತಲುಪುತ್ತೆ. ಅಪ್ ಟು 38 CR, 38 ಕೋಟಿ ಜೆನ್ಜಿ ವೋಟ್ಗಳು ಅಪ್ಕಮಿಂಗ್ 2029 ಲೋಕಸಭಾ ಎಲೆಕ್ಷನ್ಸ್ ಒಳಗಡೆ ರೆಡಿಯಾಗಿರುತ್ತೆ. ತಮ್ಮ ಕೈ ಬೆರಳನ್ನು ನೀಲಿ ಮಾಡಿಕೊಂಡು ದೇಶವನ್ನು ಆಳುವಂತಹ ನಾಯಕನನ್ನು ಆಯ್ಕೆ ಮಾಡುವಂತಹ ಶಕ್ತಿ ಜೆನ್ಸಿಗಳಿಗಿದೆ. ಸೊ ಆದ್ದರಿಂದ ಜೆನ್ಸಿಗಳ ಮನವೊಲಿಸೋದಕ್ಕೆ ಒಂದು ಕಡೆ ಕೈ ನಾಯಕರು, ಮತ್ತೊಂದು ಕಡೆ ಕಮಲದ ನಾಯಕರು, ಮತ್ತೊಂದು ಕಡೆ ನಮ್ಮ ಕರ್ನಾಟಕಕ್ಕೆ ಬಂದರೆ ದಳದ ನಾಯಕರು ಮತ್ತು ಬೇರೆ ಬೇರೆ ಪ್ರಾದೇಶಿಕ ಪಕ್ಷದ ನಾಯಕರು ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒನ್ ಥಿಂಗ್ ಈಸ್ ವೆರಿ ಸಿಂಪಲ್, ಜೆನ್ಜಿಗಳನ್ನು ತಮ್ಮ ಹತ್ತಿರಕ್ಕೆ ಸೆಳ್ಕೊಂಡು ಮತವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದೇ ಅವರ ಪ್ಲ್ಯಾನ್. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಎಸ್, ಯುವ ಮತದಾರರನ್ನು ಸೆಳೆಯಲು ಈಗ ತೆರೆ ಹಾವರಿ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇದೆ. ಜೆನ್ಜಿ ಪಡೆಯನ್ನು ಸೆಳೆಯೋದಕ್ಕೆ ಬಿಜೆಪಿ ನಾಯಕರ ಒಂದು ತಂತ್ರಗಾರಿಕೆ, ಟೆಕ್ನಿಕ್, ಪ್ಲಾನ್ ಸ್ಟಾರ್ಟ್ ಆಗಿದೆ. ನಿತಿನ್ ನವೀನ್, ಸ್ಮೃತಿ ಇರಾನಿ ತಂಡದಿಂದ ಬೃಹತ್ ಹೆಜ್ಜೆ. ಜೆನ್ಜಿ ಪೀಳಿಗೆಯನ್ನು ತಲುಪಬೇಕಂತ ಬಿಜೆಪಿ ಈಗ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಯುವಜನರನ್ನು ಬಿಜೆಪಿಯ ನೀತಿ ಜೊತೆ ಜೋಡಿಸೋಕ್ಕೆ ನಿರ್ಧಾರವನ್ನು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಎಸ್, ಯುವಜನರನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಬಿಜೆಪಿ ಈಗ ಮುನ್ನುಗ್ತಾ ಇದೆ.
ಯಾಕೆಂತಂದರೆ ವ್ಯಾಪಕವಾದಂತಹ ರೆಸ್ಪಾನ್ಸ್ ಬಂತು. ಮತ್ತು ಎಲ್ಲ ಜೆನ್ಸಿಗಳು ಜಂತರ್ ಮಂತರ್ ಹೋರಾಟವನ್ನು ಬೆಂಬಲಿಸ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಆಮೇಲೆ ಯಾರ್ಯಾರು ಜಂತರ್ ಮಂತರ್ ಹೋರಾಟವನ್ನು ಬೆಂಬಲಿಸಿದಾರಲ್ಲ ಆಫ್ಲೈನಲ್ಲಿ ಮತ್ತು ಆನ್ಲೈನಲ್ಲಿ, ಅವರೆಲ್ಲರೂ ಕೂಡ ಒಂದೇ ಸೈದ್ಧಾಂತಿಕ ನಿಲುವಿನಲ್ಲಿ ಇದ್ದಾರೆ ಅಂತಲೂ ಹೇಳಕ್ಕೆ ಬರಲ್ಲ. ಇವತ್ತಲ್ಲ ನಾಳೆ ಅವರ ಮನಸ್ಥಿತಿ ಚೇಂಜ್ ಆಗ್ಬೋದು. ಮತ್ತು ಈ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇರುವಂತಹ ಒಂದಿಷ್ಟು ಜೆನ್ಸಿಗಳಿದಾರಲ್ಲ, ಸೊ ಅವರನ್ನೆಲ್ಲರನ್ನೂ ಕೂಡ ಒಳಗೊಂಡು ಮತ್ತು ಯಾರ್ಯಾರು ಹೋರಾಟ ಮಾಡಿದರೂ ಅವರನ್ನೂ ಲೆಕ್ಕಕ್ಕಿಟ್ಕೊಂಡು ಅವರ ಮನಸ್ಥಿತಿಯನ್ನು ಬದಲಾಯಿಸಿ ಅವರನ್ನು ತಮ್ಮ ಹತ್ತಿರಕ್ಕೆ ವಾಲಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಬಿ ಜೆ ಪಿ ಇದೆ. ಅದಕ್ಕೆ ನಿತಿನ್ ನಬೀನ್, ಯಾರು ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದಾರೆ, ನ್ಯಾಷನಲ್ ಪ್ರೆಸಿಡೆಂಟ್, ಅವರು ಆ್ಯಂಡ್ ಸ್ಮೃತಿ ಇರಾನಿ ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಂತೆ. ಆ್ಯಂಡ್ ಜೆನ್ಸಿಗಳ ಮೇಲೆ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಲವ್ ಇದೆ. ಅದು ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಯಾಕೆ ಜೆನ್ಸಿಗಳ ಮೇಲೆ ಪ್ರಧಾನಮಂತ್ರಿಗೂ ಕೂಡ ಒಂದು ಒಲವಿದೆ, ಒಂದು ಲವ್ ಇದೆ, ಅಷ್ಟ್ಯಾಕೆ ಜೆನ್ಸಿಗಳ ಮೇಲೆ ಒಂದು ಕಾನ್ಸಂಟ್ರೇಷನ್ ತೋರಿಸ್ತಾ ಇದ್ದಾರೆ? ಯುವಕರ ಪ್ರತಿಭಟನೆಯ ನಂತರ ಕಂಡುಬಿಟ್ಟಂತಹ ಮೋದಿ ಸೇನೆ ಕೆಲ ಸಾಮಾಜಿಕ ಜಾಲತಾಣಗಳಿಗೆ ಸೀಮಿತವಾಗದಂತಹ ಭಾರತೀಯ ಜನತಾ ಪಾರ್ಟಿ ಯುವಕರನ್ನು ತಲುಪಲು ಈ ನೂತನ ಅಭಿಯಾನ ಈಗ ಪ್ರಾರಂಭವಾಗಲಿದೆ. ಬಿಜೆಪಿಯ ಕ್ಯಾಂಪಸ್ ಮತ್ತು ಡಿಜಿಟಲ್ ಮಾಸ್ಟರ್ ಪ್ಲಾನ್ ಇದು. ಎಸ್, ಒಂದು ದಿನ ಒಂದು ವಿಶ್ವವಿದ್ಯಾಲಯ ಅಭಿಯಾನ ಶುರುವಾಗಿದೆ. ನೇರವಾಗಿ ವಿಶ್ವವಿದ್ಯಾಲಯಗಳಿಗೆ ತೆರಳಿರುವಂತಹ ಕೇಂದ್ರ ಸಚಿವರೇ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸ್ತಾರಂತೆ. ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋ ಹಾಗೂ ರೀಲ್ಸ್ಗಳು ವ್ಯಾಪಕವಾಗಿ ವೈರಲ್ ಆಗಿತ್ತು. ಸಾಂಪ್ರದಾಯಿಕ ಭಾಷಣ ಮನ್ ಕಿ ಬಾತನ್ನು ನರೇಂದ್ರ ಮೋದಿ ಈಗ ಬದಿಗಿಟ್ಟಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿಭಟನಾಕಾರರಿಗೆ ಮೆಸೇಜನ್ನು ಕೊಟ್ಟಿದ್ದರು ಮೋದಿ. ನನ್ನೊಂದಿಗೆ ಸಿದ್ಧರಾಗಿ ಶೈಲಿಯಲ್ಲಿ ರೀಲ್ಸ್ಗೆ ಈಗ ಭಾರಿ ಬೇಡಿಕೆ ಇದೆ. 100 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನು ನರೇಂದ್ರ ಮೋದಿಯವರ ವಿಡಿಯೋ ಗಳಿಸಿದೆ. ಎಸ್, ದಿಸ್ ಇಸ್ ದ ಥಿಂಗ್ ವಾಟ್ ಹ್ಯಾಪನಿಂಗ್. ನರೇಂದ್ರ ಮೋದಿಯವರು ಈ ಜೆನ್ಸಿ ಹೋರಾಟದ ನಂತರ ತಾವು ಮಾಡಿದಂತಹ ಒಂದು ವಿಡಿಯೋ ಅದು ಎಷ್ಟು ಜನ ಯುವಕರಿಗೆ ರೀಚ್ ಆಯಿತು, ಅದೆಷ್ಟು ದೇಶದ ಜನರಿಗೆ ರೀಚ್ ಆಯಿತು ಅಂತಂದರೆ ಏಕಾಏಕಿ 100+ ಮಿಲಿಯನ್ಗೂ ವ್ಯೂಸನ್ನು ಆ ವಿಡಿಯೋ ಪಡೆದುಕೊಳ್ತು. ಹೀಗಾಗಿ ಕೇಂದ್ರ ಸಚಿವರು ನೇರವಾಗಿ ಯೂನಿವರ್ಸಿಟಿಗೆ ಹೋಗ್ತಾರಂತೆ, ನೇರವಾಗಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ತಾರಂತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ಜೆನ್ಸಿಯನ್ನು ಮನವೊಲಿಸುವಂತಹ ಪ್ರಯತ್ನ ಎಲ್ಲಿಯವರೆಗೂ ಆಗುತ್ತೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.